ತಮಿಳುನಾಡು ರಾಜಕಾರಣ ದಿನೇ ದಿನೇ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇದೆ. ಆದ್ರೆ ಈ ಬಾರಿ ಮತ್ತೊಂದು ವಿಚಾರ ಸುದ್ದಿ ಆಗ್ತಾ ಇರೋದು ಅದೇನಂತಂದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಉರುಳಿಸೋಕೆ ಒಂದು ದೊಡ್ಡ ಪ್ಲಾನ್ ಅನ್ನೋದು ನಡೀತಾ ಇದೆ. ದೊಡ್ಡ ಸಂಚು ಈಗಾಗಲೇ ಆಕ್ಟಿವ್ ಆಗಿರುವಂತದ್ದು. ತಮಿಳುನಾಡು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನುವಂತ ಕನ್ಫ್ಯೂಷನ್ ನಲ್ಲಿತ್ತು. ಯಾಕಂತಂದ್ರೆ ಅವಾಗ ಅವರ ಬಳಿ ಇದ್ದ ಮೆಜಾರಿಟಿ ಕೇವಲ 108 ಸೀಟುಗಳು ಮಾತ್ರ. ನಂತರ ಒಂದಿಷ್ಟು ಜನ ಎಂಎಲ್ಎಗಳ ಕೋಆರ್ಡಿನೇಷನ್ ಒಂದಿಗೆ ಸರ್ಕಾರ ಅನ್ನೋದು ಅಂತೂ ಇಂತೂ ಮ್ಯಾಜಿಕ್ ನಂಬರ್ ಅನ್ನ ಪಾಸ್ ಮಾಡ್ತು ಅಧಿಕಾರಕ್ಕೆ ಬಂದ್ಬಿಡ್ತು. ಆದ್ರೆ ಇದೀಗ 15 ಶಾಸಕರನ್ನ ಪರ್ಚೇಸ್ ಮಾಡ್ಲಿಕ್ಕೆ ಡಿಎಂಕೆ ಪ್ಲಾನ್ ಮಾಡಿದಂತೆ ಕಾಣ್ತಾ ಇರುವಂತದ್ದು. ಈ ವಿಚಾರವಾಗಿ ಟಿವಿಕೆ ಶಾಸಕರೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೇನ್ ನಡೀತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೀಗ ಜನರಲ್ಲಿ ಮೂಡ್ತಾ ಇರುವಂತದ್ದು. ಅದರ ನಡುವೆ ಸಂಗೀತ ಅವರು ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡ್ಲಿಕ್ಕಿದ್ದಾರೆ ಅನ್ನುವಂತ ವಿಚಾರ ಇದೀಗ ತಮಿಳುನಾಡಿನಲ್ಲಿ ಮತ್ತೆ ಸುದ್ದಿ ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಪಕ್ಷಕ್ಕೆ ಸಂಗೀತ ಎಂಟ್ರಿ ಕೊಡ್ತಾರೆ, ಯಾವ ಪಕ್ಷಕ್ಕೆ ಕರೆತರುವಂತ ಪ್ರಯತ್ನದಲ್ಲಿ ಕಸರತ್ತನ್ನ ನಡೆಸ್ತಾ ಇದೆ, ಇದೆಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ನೀಡ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಟಿವಿಕೆ ವಿಜಯ್ ಅವರು 108 ಸೀಟುಗಳನ್ನ ವಿನ್ ಆಗೋ ಮುಖೇನ ಒಂದಿಷ್ಟು ಕಸರತ್ತನ್ನ ಮಾಡಬೇಕಾಯ್ತು. ಯಾಕಂತಂದ್ರೆ 108 ಸೀಟನ್ನ ಇಟ್ಕೊಂಡು ಮೆಜಾರಿಟಿ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಒಂದಿಷ್ಟು ಜನ ಬೇರೆ ಬೇರೆ ಪಕ್ಷದಿಂದ ಟಿವಿಕೆಗೆ ಬರ್ಲಿಕ್ಕೆ ಆರಂಭಿಸಿದ್ರು. ಇದರಿಂದ ಟಿವಿಕೆ ಒಂದು ಫುಲ್ ಫ್ಲೆಡ್ಜೆಡ್ ಮೆಜಾರಿಟಿ ಸರ್ಕಾರವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಯ್ತು. ಆದ್ರೆ ಈ ಕ್ರಿಯೇಟ್ ಮಾಡೋ ಸಂದರ್ಭದಲ್ಲೇ ಡಿಎಂಕೆ ಕೂಡ ಆಪರೇಷನ್ ಗೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಒಂದಿಷ್ಟು ಟಿವಿಕೆ ಎಂಎಲ್ಎಗಳನ್ನ ಪರ್ಚೇಸ್ ಮಾಡುವಂತ ಪ್ಲಾನ್ ಗಳನ್ನ ಸ್ಟಾರ್ಟಿಂಗ್ ನಲ್ಲಿ ಮಾಡಿತ್ತು. ಅದರಲ್ಲಿ ಫೇಲ್ ಆಯ್ತು. ಆದ್ರೆ ಮತ್ತೆ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲು ಡಿಎಂಕೆ ಪ್ಲಾನ್ ಮಾಡ್ತಿದೆ ಅನ್ನೋದು ಇದೀಗ ಸ್ಪಷ್ಟವಾಗಿ ಕಾಣ ಸಿಗ್ತಾ ಇರುವಂತದ್ದು. ಯಾಕೆ ಡಿಎಂಕೆ ಈ ಪ್ಲಾನ್ ಅನ್ನ ಮಾಡ್ತಿದೆ ಅಂತಂದ್ರೆ, ಟಿವಿಕೆ ಪಕ್ಷದ ವಿಜಯ್ ಸಂಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿಬಿಟ್ರೆ ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಿದ್ರೆ ಡಿಎಂಕೆಗೆ ಅಸ್ತಿತ್ವವೇ ಇಲ್ಲದಂತೆ ಆಗ್ತದೆ ಅನ್ನೋ ವಿಚಾರ ಈಗಾಗಲೇ ಡಿಎಂಕೆಗೆ ಬಂದಂತೆ ಕಾಣ್ತಾ ಇದೆ. ಆ ಕಾರಣಕ್ಕಾಗಿಯೇ ಟಿವಿಕೆ ಪಕ್ಷದ ಎಂಎಲ್ಎಗಳನ್ನ ಪರ್ಚೇಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದೆ. 15 ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸೋಕೆ ಡಿಎಂಕೆ ಪ್ಲಾನ್ ಮಾಡಿದೆ. ಈ ಮುಖೇನ 2 ಟಿವಿಕೆ ಶಾಸಕರಿಗೆ ಈಗಾಗಲೇ ಒಂದಿಷ್ಟು ಆಮಿಷವನ್ನ ಒಡ್ಡಲಾಗಿದೆ. ಅದಕ್ಕೆ 2 ಟಿವಿಕೆ ಶಾಸಕರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ. 35 ಕೋಟಿ ಆಫರ್ ಈಗ ನೀಡಿದಾರಂತೆ. ನೀವು ಒಂದು ವೇಳೆ ರಾಜೀನಾಮೆ ಕೊಟ್ಟು ಬಂದ್ರೆ ನಾವು ನಿಮಗೆ 35 ಕೋಟಿ ಕೊಡ್ತೇವೆ ಅನ್ನುವಂತ ಆಮಿಷವನ್ನ ಒಡ್ಡಿರುವಂತದ್ದು. ಅದು ಹೇಗೆ ಆಮಿಷವನ್ನ ಒಡ್ಡಿದ್ದಾರೆ ಅಂತಂದ್ರೆ, ಐಪಿಡಿಎಸ್ ಎನ್ನುವಂತ ಖಾಸಗಿ ಸಂಸ್ಥೆ ಈ ಡೀಲ್ ಅನ್ನ ಕುದುರಿಸೋಕೆ ಬಂದಿರುವಂತದ್ದು. ಈ ಡೀಲ್ ಮುಖೇನ ಒಂದಿಷ್ಟು ಟಿವಿಕೆ ಎಂಎಲ್ಎಗಳನ್ನ ಎಳೆಯುವ ಪ್ರಯತ್ನವನ್ನ ಇದೀಗ ಡಿಎಂಕೆ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡಿಸಿ ಮತದಾನ ಮಾಡಿದ್ರೆ 35 ಕೋಟಿ ಕೊಡ್ತೇನೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಡಿಎಂಕೆ ಈ ಖಾಸಗಿ ಕಂಪನಿಯ ಥ್ರೂ ಹೇಳಿರುವಂತದ್ದು. ಇದು ಈಗ ತುಂಬಾನೇ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಅದು ಅಲ್ಲದೆ ಟಿವಿಕೆಯ 2 ಎಂಎಲ್ಎಗಳೇನಿದ್ದಾರೆ ಅವರು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ಆಮಿಷದ ಬಗ್ಗೆ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಈಗಾಗಲೇ ಐಪಿಡಿಎಸ್ ಕಂಪನಿಯ ಒಂದಿಷ್ಟು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕ ಅವರಿಗೆ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಏನಂತಂದ್ರೆ, ಈ ಒಂದು ಡೀಲ್ ಕುದುರಿಸೋಕೆ ಹೇಳಿರೋದು ಡಿಎಂಕೆಯ ಮಾಸ್ಟರ್ ಮೈಂಡ್ ಅಂತಾನೆ ಖ್ಯಾತಿ ಹೊಂದಿರುವಂತಹ ಸೆಂಥಿಲ್ ಬಾಲಾಜಿ ಅವರು. ಇವರು ಕರೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರ ಮೇಲೆ ಈಗ ಆರೋಪ ಬರ್ತಿರುವಂತದ್ದು. ಕರೂರು ಅಂದ ತಕ್ಷಣ ನಿಮ್ಗೆ ನೆನಪಾಗಿರ್ಬಹುದು, ವಿಜಯ್ ಅವರು ಹಿಂದೆ ಕರೂರಿನಲ್ಲಿ ಒಂದು ರ್ಯಾಲಿಯನ್ನ ಮಾಡಿದ್ರು ಚುನಾವಣೆಗೂ ಮುನ್ನ. ಅದರಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ 10 ಜನ ಸತ್ತು ಹೋಗಿದ್ರು. ಆ ಸಂದರ್ಭದಲ್ಲಿ ಇದೇ ಕರೂರಿನ ಮಾಸ್ಟರ್ ಪ್ಲಾನ್ ಮಾಡುವಂತಹ ಸೆಂಥಿಲ್ ಬಾಲಾಜಿ ಅವರು ವಿಜಯ್ ಅವರೇ ಇದಕ್ಕೆ ಕಾರಣ ಅನ್ನೋ ರೀತಿಯಾಗಿ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ರು. ವಿಜಯ್ ಅವರನ್ನ ಕಟ್ಟಿ ಹಾಕೋ ಪ್ರಯತ್ನವನ್ನ ಮಾಡಿದ್ರು, ಕೇಸ್ಗಳನ್ನ ಹಾಕಿದ್ರು. ಈ ಎಲ್ಲ ಕಾರಣಕ್ಕೆ ವಿಜಯ್ ಅವರು ಈಗ ದ್ವೇಷವನ್ನ ಸಾಧಿಸ್ತಿದ್ದಾರೆ ಅನ್ನೋ ರೀತಿಯಾಗಿ ಡಿಎಂಕೆ ಹೇಳ್ತಾ ಇರುವಂತದ್ದು. ಆದ್ರೆ ಇವರು ಡೀಲ್ ಕುದುರಿಸೋಕೆ ಹೋಗಿದ್ದು ಮಾತ್ರ ನಿಜ ಅಲ್ವಾ? ಈಗ ನೋಡಿ, ಟಿವಿಕೆ ಪಕ್ಷದ ಶಾಸಕರು ನಿಷ್ಠಾವಂತರ ಆಗಿರೋದ್ರಿಂದ ಆ ಡೀಲ್ಗೆ ಒಪ್ಪಲಿಲ್ಲ. ಆದ್ರೆ ಬೇರೆ ಶಾಸಕರಾಗಿದ್ರೆ ಈಗಾಗಲೇ ಡೀಲ್ ನಲ್ಲಿ ಶಾಮೀಲಾಗ್ತಾ ಇದ್ರು, ಈಗಾಗಲೇ ರಾಜೀನಾಮೆಯನ್ನ ಕೊಡ್ತಾ ಇದ್ರು. ಇಲ್ಲಿ ನೋಡಿ, ಟಿವಿಕೆ ಪಕ್ಷಕ್ಕೆ ಸಾಕಷ್ಟು ಚಾಲೆಂಜಸ್ ಗಳಿದೆ. ಒಂದು 15 ಮೆಂಬರ್ಸ್ ಅನ್ನ ಆಚೆಗೆ ಎಳ್ಕೊಂಡ್ರೆ ಇಡೀ ಗೌರ್ಮೆಂಟೇ ಬಿದ್ದು ಹೋಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಟಿವಿಕೆ ಶೇಕಿಂಗ್ ನಲ್ಲಿರೋ ಕಾರಣಕ್ಕೆ ಡಿಎಂಕೆ ಯಾವ ರೀತಿಯ ತಂತ್ರವನ್ನು ಕೂಡ ಹೂಡ್ಲಿಕ್ಕೆ ಸನ್ನದ್ಧರಾಗಿ ನಿಂತಂತೆ ಕಾಣ್ತಾ ಇದೆ.
ಯಾರಿಗೊತ್ತು ಮುಂದೊಂದು ದಿನ AIADMK ಜೊತೆ DMK ಮರ್ಜ್ ಆದ್ರೂ ನೀವು ಆಶ್ಚರ್ಯ ಪಡುವಂತಿಲ್ಲ. ಯಾಕಂತಂದ್ರೆ DMK ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ ಯಾವ ರೀತಿ ಬೇಕಾದ್ರೂ ಪ್ಲಾನ್ ಅನ್ನ ಮಾಡ್ತಾರೆ ಅನ್ನೋದು ಈಗ ತಿಳಿತಾ ಇರುವಂತದ್ದು. ನೀವು ನಾಯಕರುಗಳನ್ನ ಪರ್ಚೇಸ್ ಮಾಡಿ ನಿಮಗೆ ಹೇಗೆ ಬೇಕೋ ಹಾಗೆ ಒಂದು ಪಕ್ಷವನ್ನ ಕಟ್ಟೋದಿದ್ರೆ ಚುನಾವಣೆ ಯಾಕೆ, ಮತದಾನ ಮಾಡಿರೋ ಪ್ರಜಾಪ್ರಭುತ್ವದ ಪ್ರಜೆಗಳು ಯಾಕೆ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ. ಸೊ ನಾನು ಹೇಳೋದೇನಂತಂದ್ರೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನೋದನ್ನ ತರಲೇಬೇಕು. ಆ ಕಾಯ್ದೆಯನ್ನ ಸ್ಟ್ರಾಂಗ್ ಮಾಡಬೇಕು. ಯಾವುದೇ ಪಕ್ಷ ಇನ್ನೊಂದು ಪಕ್ಷದವರನ್ನ ಪರ್ಚೇಸ್ ಮಾಡ್ಲಿಕ್ಕೆ ಬಿಡಬಾರ್ದು. ಈಗ ಆಮಿಷ ಇಲ್ಲದೆ ಅವರೇ ಓನ್ ಆಗಿ ಬಂದ್ರೆ ಅದು ಬೇರೆ. ನೀವು 50 ಕೋಟಿ ಕೊಡೋದು, 100 ಕೋಟಿ ಕೊಡೋದು, 200 ಕೋಟಿ ಕೊಟ್ಟು ಒಬ್ಬೊಬ್ಬ MLA ಗಳನ್ನ ಪರ್ಚೇಸ್ ಮಾಡಿ ನೀವು ಅಧಿಕಾರವನ್ನ ಕಿತ್ತುಕೊಳ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದ್ದಿರ್ಬೋದು. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿ ಬಿಡ್ತದೆ. ಸೊ ಈಗ ನೋಡಿ, ಈಗ TVK ಪಕ್ಷ ಏನೋ ಒಂದು ಮಾಡ್ತಾ ಇದೆ ತಮಿಳುನಾಡಲ್ಲಿ. ಈ ಟೈಮ್ ಅಲ್ಲಿ ನೀವು ಅದಕ್ಕೆ ಬ್ರೇಕ್ ಹಾಕಿ ಅದನ್ನ ನೀವು ಅಲ್ಲಿಂದ ಫುಲ್ ಆಪರೇಷನ್ ಮಾಡಿ DMK ಪಕ್ಷವನ್ನ ನೀವು ಕಟ್ಟಿದ್ರಿ ಅಂತ ಅನ್ಕೊಳ್ಳಿ. ಮುಂದೊಂದು ದಿವಸ ಜನರಿಗೂ ಜುಗುಪ್ಸೆ ಬಂದ್ಬಿಡುತ್ತೆ. DMKಗೆ ಇನ್ನು ಜೀವಮಾನದಲ್ಲಿ ನಾವು ವೋಟ್ ಹಾಕಲ್ಲ ಅನ್ನುವಂತ ಮೈಂಡ್ ಸೆಟ್ ಕೂಡ ಜನರಿಗೆ ಬರುತ್ತೆ. DMK ಅವರು ಈಗ ಪಕ್ಷವನ್ನ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕೆ ಹೊರತು TVKಯನ್ನ ಹೇಗೆ ಉಳಿಸೋದು ಅನ್ನೋದ್ರ ಬಗ್ಗೆನೆ ದಿನ ಇಡೀ ಆಲೋಚನೆ ಮಾಡದಂತೆ ಕಾಣ್ತಾ ಇದೆ. ಇದು ವರ್ಕೌಟ್ ಆಗಲ್ಲ. ಇದನ್ನ ಈಗಲೇ ಬಿಟ್ರೆ DMKಗೆ ಒಳ್ಳೇದು ಅಂತ ಕಾಣ್ತದೆ. ಹಾಗೆ ಇನ್ನೊಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ವಿಜಯ್ ಅವರ ಧರ್ಮಪತ್ನಿ ಸಂಗೀತ ಏನಿದ್ದಾರೆ, ಇವರಿಬ್ಬರ ವಿಚ್ಛೇದನದ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಈಗ ಸಂಗೀತ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ವಿಚಾರ ಇನ್ನಷ್ಟು ಸುದ್ದಿ ಆಗ್ತಾ ಇದೆ, ಸಂಚಲನವನ್ನ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾವ ಪಕ್ಷಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಯಾವ ಪಕ್ಷದಲ್ಲಿ ಸಂಗೀತ ಇದೀಗ ತೊಡಗಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಪಕ್ಷಕ್ಕೆ ಸೇರೋದಾದ್ರೆ ಬನ್ನಿ ಅನ್ನುವಂತ ಆಹ್ವಾನವನ್ನ ಬಿಜೆಪಿಗರು ನೀಡಿರುವಂತದ್ದು. ಸಂಗೀತ ಅವರು ಇದೀಗ ಬಿಜೆಪಿ ಪಕ್ಷಕ್ಕೆ ಬಂದು ಬಿಟ್ರೆ ಎಲ್ಲೋ ಒಂದ್ ಕಡೆ ತಮಿಳುನಾಡಿನಲ್ಲಿ ವಿಜಯ್ಗೆ ಕಡಿವಾಣ ಹಾಕಬಹುದು. ಅವ್ರ ಮನೆಯಿಂದನೇ ಓರ್ವ ಅಭ್ಯರ್ಥಿಯನ್ನ ಎತ್ತದಂಗ ಆಗ್ತದೆ. ಇದರ ಮೂಲಕ TVK ವಿಜಯ್ಗೆ ಒಂದಿಷ್ಟು ಕೌಂಟರ್ ಅನ್ನ ಕೊಡಬಹುದು ಅನ್ನುವಂತ ಪ್ಲಾನ್ ಗೆ ಈಗ ಬಿಜೆಪಿ ಮುಂದಾದಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನಟಿಯ ಮೂಲಕ ಈ ಕಸರತ್ತನ್ನ ನಡೆಸಲಿಕ್ಕೆ ಮುಂದಾಗಿದೆ. ಹಿರಿಯ ನಟಿಯೊಬ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಖುಷ್ಬು ಇರ್ಬೋದೇನೋ, ಯಾಕಂತಂದ್ರೆ ಖುಷ್ಬುಗೂ ಬಿಜೆಪಿಗೂ ಒಳ್ಳೆ ಲಿಂಕ್ ಇದೆ. ಸೊ ಹಾಗಾಗಿ ಸಂಗೀತ ಅವರನ್ನ ಅವರು ಎಳ್ಕೊಳ್ಳಿಕ್ಕೆ ಅಥವಾ ಸೆಳಿಲಿಕ್ಕೆ ಪ್ಲಾನ್ ಅನ್ನ ಮಾಡದಂತೆ ಕಾಣ್ತಾ ಇದೆ. ಬಿಜೆಪಿಗೆ ಸೇರಿದ್ರೆ ಒಂದು ಟಕ್ಕರನ್ನ ಕೊಡುವಂತ ಪ್ರಯತ್ನ ಆಗ್ತದೆ ಅನ್ನೋ ರೀತಿಯಾಗಿ ಬಿಜೆಪಿ ಲೆಕ್ಕಾಚಾರ ಹಾಕ್ತಾ ಇರುವಂತದ್ದು. ಹಿಂದೆ ಬಿಜೆಪಿ AIADMK ಜೊತೆ ಸೇರಿಯೂ ಈ ಲೆಕ್ಕಾಚಾರದ ಮುಖೇನ ಹೋಗಬೇಕು ಅನ್ಕೊಂಡಿತ್ತು. ಆದ್ರೆ ನಿಮ್ಗೆ ಗೊತ್ತಿದೆ ಲಾಸ್ಟಿಗೆ ಏನಾಯ್ತು ಅಂತ. ಬಿಜೆಪಿಗರು ಸೌತ್ ಅಲ್ಲಿ ಮಾಡಿದಂತ ಎಲ್ಲ ಮಾಸ್ಟರ್ ಪ್ಲಾನ್ ಗಳು ಉಲ್ಟಾ ಹೊಡಿತಾ ಇದೆ. ಇದು ಕೂಡ ಉಲ್ಟಾ ಹೊಡೆಯುತ್ತೆ. ಯಾಕಂತಂದ್ರೆ TVK ವಿಜಯ್ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆ ಅವರನ್ನ ನೀವು ಯಾವುದೇ ಕಸರತ್ತು ಮಾಡಿ ಕಟ್ಟ ಹಾಕಬಹುದು, ಆದ್ರೆ ಕ್ಷಣಿಕ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ. ಅದೇನೇ ಇರ್ಲಿ, TVK ಬಗ್ಗೆ ಇಷ್ಟು ಹೊಟ್ಟೆ ಉರಿ ಪಡ್ತಾ ಇರುವಂತಹ ಪ್ರತಿಪಕ್ಷಗಳನ್ನ ನೋಡಿದ್ರೆ TVK ವಿಜಯ್ ಅವರು ಒಳ್ಳೆ ಟಾನಿಕ್ ಅನ್ನೇ ಕೊಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ಆ ಟಾನಿಕ್ ನಿಂದ ಇನ್ನಷ್ಟು ಉರಿ ಆಗ್ತಾ ಇದೆ. ಆ ಉರಿ ಹೀಗೆ ಮುಂದುವರಿಲಿ, TVK ಪಕ್ಷದ ವಿಜಯ್ ಅವರ ಕೆಲಸನೂ ಕೂಡ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ.